ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಟಾಟಾ ಪವರ್ ತನ್ನ ಒಂದು ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಲ್ವಾ, ಅದರ ಒಂದು ಎಕ್ಸ್ಪಾನ್ಷನ್ ಪ್ಲಾನ್ ಅನ್ನ ಸದ್ಯಕ್ಕೆ ನಿಲ್ಲಿಸಿಕೊಂಡಿದೆ. ಆಗಸ್ಟ್ 2023 ನೀವು ನೋಡೋದಾದ್ರೆ ಕಂಪನಿ ಫೈನಾನ್ಷಿಯಲ್ ಇಯರ್ ಅಂದ್ರೆ 28ರ ಹೊತ್ತಿಗೆ ಕನಿಷ್ಠ 25,000 ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಲಾಂಚ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು. ಸದ್ಯಕ್ಕೆ ನೀವು ನೋಡಿದಾಗ ಕಂಪನಿ ಹತ್ರ 5,500 ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಆದ್ರೆ ಇವುಗಳ ಒಂದು ಕರೆಂಟ್ ಯುಟಿಲೈಸೇಷನ್ ರೇಟ್ ಅಥವಾ ಉತ್ಪಾದಕ ಬಳಕೆ ಅಂತ ಏನ್ ಹೇಳ್ತೀವಿ ಅದು 5% ಗಿಂತಲೂ ಕೂಡ ಕಡಿಮೆ ಇದೆ. ಈ ಒಂದು ಅಂಡರ್ ಯುಟಿಲೈಸೇಷನ್ ಕಾರಣದಿಂದನೇ ಕಂಪನಿ ಅಂದ್ರೆ ಯಾವುದೇ ಚಾರ್ಜಿಂಗ್ ಸ್ಟೇಷನ್ಸ್ ಏನಿರುತ್ತೆ ಅದರ ಒಂದು ಎಕ್ಸ್ಪಾನ್ಷನ್ ಅನ್ನ ಪ್ಲಾನ್ ಏನಿದೆ ಅಲ್ವಾ ಅದನ್ನ ಪಾಸ್ ಮಾಡ್ತಾ ಇದೆ. ಟಾಟಾ ಪವರ್ನ ಸಿಇಒ ಆದ ಪ್ರವೀರ್ ಸಿನ್ಹಾ ಕೂಡ ಅಂದ್ರೆ ಅವರ ಒಂದು ಮನಿ ಕಂಟ್ರೋಲ್ ಜೊತೆಗಿನ ಒಂದು ಇಂಟರ್ವ್ಯೂನಲ್ಲಿ ಈ ರೀತಿ ಹೇಳಿರೋದು. ಕಂಪನಿ ಈಗಾಗಲೇ ಶ್ರೀನಗರದಿಂದ ಬೆಂಗಳೂರಿನವರೆಗೂ ಕೂಡ ಒಂದು ಸ್ಟ್ರಾಂಗ್ ಆದ ಇವಿ ಚಾರ್ಜಿಂಗ್ ಇನ್ಫ್ರಾನ ಫೌಂಡೇಶನ್ ಅನ್ನ ಹಾಕೊಂಡಿದೆ. ಈ ಇನ್ಫ್ರಾ ನೀವು ನೋಡೋದಾದ್ರೆ ಕಂಪನಿ ಯಾವಾಗ ಬೇಕಾದ್ರೂ ಕೂಡ ಸ್ಕೇಲ್ ಅಪ್ ಮಾಡಬಹುದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಕಂಪನಿಯ ಸಿಇಒ ಇನ್ನೂ ಒಂದ್ ಮಾತು ಹೇಳಿದ್ರು. ಈಗ ಈ ಭಾರತದಲ್ಲಿ ನಾವು ನೋಡೋದಾದ್ರೆ ಎಷ್ಟು ಸಿವಿ ಪೆನೆಟ್ರೇಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿತ್ತು, ಅಷ್ಟು ಆಗಿಲ್ಲ. ಅವ್ರ ಪ್ರಕಾರ ಇದ್ರ ಹತ್ರ 5,500 ಪಬ್ಲಿಕ್ ಚಾರ್ಜರ್ಸ್ ಜೊತೆಗೆ 1.2 lakhs ಅಂದ್ರೆ ಮನೆಗಾಗುವಂತಹ ಚಾರ್ಜರ್ಸ್ ಇದೆ. ಹಾಗೇನೆ 1,200 ಬಸ್ ಚಾರ್ಜರ್ಸ್ಗಳು ಕೂಡ ಇದೆ. ಆದ್ರೆ ಭಾರತದಲ್ಲಿ ಇವಿ ಪೆನೆಟ್ರೇಷನ್ ಅಂತ ಏನ್ ಹೇಳ್ತೀವಿ ಇಷ್ಟು ಕಡಿಮೆ ಯಾಕೆ? ಭಾರತದ ಒಂದು ಇವಿ ಇಂಡಸ್ಟ್ರಿನ ನೀವು ನೋಡೋದಾದ್ರೆ ಈಗಿನ ಸಿಚುವೇಶನ್ ಏನು, ಈ ಇಂಡಸ್ಟ್ರಿಯ ಪ್ರಮುಖ ಚಾಲೆಂಜಸ್ಗಳೇನು, ಈ ಚಾಲೆಂಜಸ್ಗಳನ್ನ ನಿಭಾಯಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ತಗೊಳ್ಬೇಕು? ನಾವು NITI ಆಯೋಗ್ನ ಒಂದು ರಿಪೋರ್ಟ್ ಅನ್ನ ನೋಡಿದಾಗ ಅದನ್ನ ಅನಲೈಸ್ ಮಾಡಿದೀವಿ. ಆ ರಿಪೋರ್ಟ್ ನ ಮಾಹಿತಿಯ ಆಧಾರದ ಮೇಲೆ ಕೆಲವು ಫ್ಯಾಕ್ಟ್ಸ್ ಗಳನ್ನ ಕಂಡುಹಿಡಿದಿದ್ವಿ ಕೂಡ. ಇವತ್ತಿನ ವಿಡಿಯೋಲಿ ನಾವು ಈ ರಿಪೋರ್ಟ್ ನ ಡೇಟಾ ಏನಿದೆ ಆ ಮೂಲಕ ಪ್ರಶ್ನೆಗಳಿಗೆ ನಾವು ನಿಮ್ಗೆ ಉತ್ತರ ಕೊಡ್ತಾನೆ ಹೋಗ್ತೀವಿ. ರಿಪೋರ್ಟ್ ನ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮೊದಲಿಗೆ ನಾವು ಭಾರತದ ಕರೆಂಟ್ ಇವಿ ಇಂಡಸ್ಟ್ರಿಯ ಒಂದು ಸಿಚುವೇಶನ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಈ ಇಂಡಸ್ಟ್ರಿಗೆ ಸಂಬಂಧಿಸಿದ ಸವಾಲುಗಳು ಯಾವ್ಯಾವ ರೀತಿದೆ ಅಂತ ನೋಡ್ಬೇಕು. ಕೊನೆಯಲ್ಲಿ ಈ ಸಮಸ್ಯೆಗಳ ವಿರುದ್ಧ ನಾವು ತೆಗೆದುಕೊಳ್ಳಬಹುದಾದ ಕ್ರಮಗಳು ಯಾವ್ದ್ಯಾವ್ದು ಅಂತಾನು ಕೂಡ ನೋಡೋಣ. ಭಾರತದ ಇವಿ ಇಂಡಸ್ಟ್ರಿಯ ಈಗಿನ ಸ್ಥಿತಿ ನೋಡ್ತಾ ಇದೀವಿ. ನಾನ್ ಹೇಳ್ದ ಹಾಗೆ ಟಾಟಾ ಪವರ್ನ 25,000 ಚಾರ್ಜಿಂಗ್ ಸ್ಟೇಷನ್ಸ್ ನ ಒಂದು ಗುರಿಯಲ್ಲಿ ನೀವು ನೋಡೋದಾದ್ರೆ ಇಲ್ಲಿಯವರೆಗೆ ಕಂಪನಿ 5,500 ಸ್ಟೇಷನ್ಸ್ ಅನ್ನ ಸೆಟಪ್ ಮಾಡ್ಕೊಂಡಿದೆ. ಆದ್ರೆ ಇವುಗಳ ಯುಟಿಲೈಸೇಷನ್ ರೇಟ್ 5% ಗಿಂತನೂ ಕಡಿಮೆ ಇದೆ. ಆದ್ರೆ ಇದು ಕೇವಲ ಒಂದು ಕಂಪನಿಯ ಸ್ಪೆಸಿಫಿಕ್ ಪ್ರಾಬ್ಲಮ್ ಅಲ್ಲವೇ ಅಲ್ಲ, ಇದು ಇಡೀ ಇವಿ ಇಂಡಸ್ಟ್ರಿಯ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಭಾರತದಲ್ಲಿ ಒಟ್ಟು 26,000ಕ್ಕಿಂತ ಹೆಚ್ಚು ಪಬ್ಲಿಕ್ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಆದ್ರೆ ಇವುಗಳ ಕೆಪಾಸಿಟಿ ನೀವು ನೋಡೋದಾದ್ರೆ ಯುಟಿಲೈಸೇಷನ್ ಕೂಡ ಸುಮಾರು 4ರಿಂದ 5% ಅಷ್ಟೇ ಇರೋದು. ಹೆಚ್ಚಿನ ಚಾರ್ಜರ್ಸ್ಗಳನ್ನ ನೋಡಿದ್ರೆ 24 ಗಂಟೆಗಳಲ್ಲಿ ಕಷ್ಟಪಟ್ಟು 2 ಗಂಟೆಗಳ ಕಾಲ ಮಾತ್ರ ಬಳಕೆಯಾಗತ್ತೆ. ಆದ್ರೆ ಈ ಒಂದು ಅಂಡರ್ ಯುಟಿಲೈಸೇಷನ್ ಅಂತ ಏನ್ ಕರಿತೀವಿ ಇದನ್ನ ಬಿಟ್ಟುನೂ ಕೂಡ ಭಾರತ ಸರ್ಕಾರ PME ಡ್ರೈವ್ ಸ್ಕೀಮ್ ಅಡಿಯಲ್ಲಿ 2026ರ ಹೊತ್ತಿಗೆ 72,000 ಹೊಸ ಚಾರ್ಜಸ್ ಅನ್ನ ಆಡ್ ಮಾಡೋದಕ್ಕೂ ಕೂಡ ಹೊರಟಿದೆ. ಹಾಗಾದ್ರೆ ಈ ಹೆಚ್ಚುವರಿ ಚಾರ್ಜಸ್ಗಳನ್ನ ನೀವು ನೋಡೋದಾದ್ರೆ ಸುಮ್ನೆ ವೇಸ್ಟ್ ಆಗ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ನಾವು ಭಾರತದ ಇವಿ ಸೇಲ್ಸ್ ಫಿಗರ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. 2016ರಲ್ಲಿ ಭಾರತದಲ್ಲಿ ನೀವು ನೋಡೋದಾದ್ರೆ 50,000 ಇವಿ ಯೂನಿಟ್ ಸೆಲ್ ಆಗ್ತಿತ್ತು. 2024ರ ಹೊತ್ತಿಗೆ ಈ ಸಂಖ್ಯೆ 2.08 ಮಿಲಿಯನ್ಸ್ಗೆ ಏರಿದೆ. ಇದೇ ಸಮಯದಲ್ಲಿ ಗ್ಲೋಬಲ್ ಸೇಲ್ಸ್ 9,18,000 ರಿಂದ ಅಂದ್ರೆ 18.78 ಮಿಲಿಯನ್ ಯೂನಿಟ್ಸ್ಗೆ ಏರಿರೋದು. ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಆಟೋಮೋಟಿವ್ ಮಾರ್ಕೆಟ್. ಆದ್ರೂ ಕೂಡ ಇವಿಎಸ್ ವಿಷಯದಲ್ಲಿ ಬಂದಾಗ ಭಾರತ ಗ್ಲೋಬಲ್ ಇವಿ ಸೇಲ್ಸ್ ನಲ್ಲಿ ಕೇವಲ 11% ಮಾತ್ರ ಕಾಂಟ್ರಿಬ್ಯೂಟ್ ಮಾಡಿರೋದು. ಭಾರತದಲ್ಲಿ ಕೇವಲ ಸೇಲ್ಸ್ ಫಿಗರ್ಸ್ ಮಾತ್ರ ಇಲ್ಲ, ಪೆನೆಟ್ರೇಷನ್ ಡೇಟಾ ಕೂಡ ವೀಕ್ ಆಗಿದೆ. ಈಗ ಗ್ಲೋಬಲಿ ಇವಿ ಪೆನೆಟ್ರೇಷನ್ ರೇಟ್ ನೀವು ನೋಡೋದಾದ್ರೆ 16.48% ಇದೆ ಅಲ್ವಾ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಇವಿ ಪೆನೆಟ್ರೇಷನ್ ರೇಟ್ ಕೇವಲ 7.66% ಇದೆ. ಇದು ಭಾರತ ಸರ್ಕಾರದ 2030ರ ಅಡಿಯಲ್ಲಿ ನೀವು ನೋಡೋದಾದ್ರೆ 30%ಗೆ ಅಂದ್ರೆ ಟಾರ್ಗೆಟ್ ಮಾಡೋದಕ್ಕಿಂತ ಬಹಳ ಹಿಂದೆ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಇಂಡಿಯಾದಲ್ಲಿ ಇವಿ ಪೆನೆಟ್ರೇಷನ್ ಈ ಒಂದು ಗ್ಲೋಬಲ್ ಆವರೇಜ್ ಗಿಂತಲೂ ಕೂಡ ತುಂಬಾನೇ ಕಡಿಮೆ. ಇನ್ನು ನಮ್ಮ ದೇಶದ ಇವಿ ಡಿಮ್ಯಾಂಡ್ ಗ್ರೋತ್ ನ ನೀವು ನೋಡೋದಾದ್ರೆ ಸ್ಪಷ್ಟವಾಗಿ ವೀಕ್ ಅಂತ ಕಾಣ್ತಿದ್ರು ನಮ್ಮ ದೇಶದ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಫಾಸ್ಟ್ ಆಗಿ ಬೆಳೀತಾ ಇದೆ. ಕರೆಂಟ್ಲಿ ನಾವು ನೋಡೋದಾದ್ರೆ ಭಾರತದ ಇವಿ ಟು ಈಗ ಚಾರ್ಜಿಂಗ್ ಸ್ಟೇಷನ್ ರೇಷಿಯೋ ಅಂತ ಹೇಳ್ತೀವಿ ಗೊತ್ತಾ, 14:1 ಇದೆ. ಅಂದ್ರೆ ಪ್ರತಿ ಚಾರ್ಜಿಂಗ್ ಸ್ಟೇಷನ್ ನಲ್ಲಿ 14 ಕಾರ್ಗಳು ಚಾರ್ಜ್ ಆಗತ್ತೆ.
ಕಂಪೇರ್ ನೀವು ಮಾಡೋದಾದ್ರೆ ಇದು ನಾರ್ವೆಯ ಪ್ರತಿ ಚಾರ್ಜಿಂಗ್ ಸ್ಟೇಷನ್ಗೆ 25 ಕಾರ್ಗಳಿಗಿಂತ ಬೆಟರ್. ಯಾಕೆ ಅಂದ್ರೆ ಕಡಿಮೆ ಕಾರ್ಗಳಂತ ಅನ್ಕೊಳ್ಳಿ, ಕಾರು ಮಾಲೀಕರಿಗೆ ಏನಾಗುತ್ತೆ, ಕಡಿಮೆ ವೇಟಿಂಗ್ ಟೈಮ್ ಸಿಗತ್ತೆ ಅಲ್ವಾ. ಆದ್ರೆ ನಾರ್ವೆಯ ಒಂದು ಇವಿ ಪೆನೆಟ್ರೇಷನ್ ರೇಟ್ ನ ನೀವು ನೋಡೋದಾದ್ರೆ 93% ಇದೆ. ಅಂದ್ರೆ ಅಲ್ಲಿ ಇವಿಸ್ ನ ಸೇಲ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಆದ್ರೆ ನಮ್ಮ ದೇಶದಲ್ಲಿ ಇವಿ ಪೆನೆಟ್ರೇಷನ್ ಕೇವಲ 7.6% ಇದೆ. ಹಾಗಾಗಿ ಕೇವಲ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ನ ನೀವು ನೋಡೋದಾದ್ರೆ ಈ ಒಂದು ಡೆವಲಪ್ಮೆಂಟ್ ಇಂದನೂ ಕೂಡ ಇವಿಎಸ್ ನ ಡಿಮ್ಯಾಂಡ್ ಅನ್ನ ಹೆಚ್ಚಿಸಬೇಕು ಅಂತ ಸಾಧ್ಯ ಇಲ್ಲ ಅಂತ ಹೇಳೋದು ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಸ್ಪಷ್ಟವಾಗುತ್ತೆ ನೋಡಿ. ನಮ್ ದೇಶದ ಇವಿ ಡಿಮ್ಯಾಂಡ್ ಗ್ರೋತ್ ಕೂಡ ತುಂಬಾನೇ ಅನ್ಇವನ್ ಆಗಿದೆ ಅಂತ ಹೇಳ್ಬೋದು, ಅಂದ್ರೆ ಈಕ್ವಲ್ ಆಗಿಲ್ಲ. ಎಲೆಕ್ಟ್ರಿಕ್ 3 ವೀಲರ್ ಸೇಲ್ಸ್ ವಿಷಯದಲ್ಲಿ ನೋಡೋದಾದ್ರೆ 16% ಪೆನೆಟ್ರೇಷನ್ ನೊಂದಿಗೆ ಭಾರತ ಗ್ಲೋಬಲ್ ಲೀಡರ್ ಅಂತ ಗೊತ್ತಾಗುತ್ತೆ. ಇನ್ನು ಎಲೆಕ್ಟ್ರಿಕ್ 2 ವೀಲರ್ ಮತ್ತೆ ಬಸ್ ಸೆಗ್ಮೆಂಟ್ಸ್ ಗಳಲ್ಲಿ ಭಾರತದಲ್ಲಿ 5% ಮತ್ತೆ 7% ಪೆನೆಟ್ರೇಷನ್ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ಕಾರ್ ಸೆಗ್ಮೆಂಟ್ ನ ಈ ಒಂದು ಪೆನೆಟ್ರೇಷನ್ ಅಂತ ನಾವು ನೋಡೋದಾದ್ರೆ ತುಂಬಾ ವೀಕ್, ಕೇವಲ 2% ಮಾತ್ರ. ಲಾಂಗ್ ಹೌಲ್ ಎಲೆಕ್ಟ್ರಿಕ್ ಟ್ರಕ್ಸ್ ನ ಪೆನೆಟ್ರೇಷನ್ ಅಂತೂ ಕೇವಲ 0.07% ಮಾತ್ರ ಇದೆ. ನಮ್ಮ ದೇಶದ ಲಾಜಿಸ್ಟಿಕ್ಸ್ ನಲ್ಲಿ ನೀವು ನೋಡೋದಾದ್ರೆ ಟ್ರಕ್ಸ್ಗೆ ಬಹಳ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಇದೆ. ಆದ್ರೆ ನಾನ್ ಹೇಳ್ದ ಹಾಗೆ ಈ ಸೆಗ್ಮೆಂಟ್ ನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಪೆನೆಟ್ರೇಷನ್ ತುಂಬಾನೇ ಕಡಿಮೆ. ಇಂಡಿಯನ್ ಇವಿ ಸೆಗ್ಮೆಂಟ್ ನಲ್ಲಿ 2 ಮತ್ತೆ 3 ವೀಲರ್ಸ್ ನ ಪೆನೆಟ್ರೇಷನ್ ಅತಿ ಹೆಚ್ಚು. ಹಾಗೆ ಇವುಗಳನ್ನ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮನೆಯಲ್ಲಿ ಅಥವಾ ಡೆಡಿಕೇಟೆಡ್ ಫ್ಲೀಟ್ ಲೊಕೇಶನ್ಸ್ ನಲ್ಲಿ ಚಾರ್ಜ್ ಮಾಡ್ತೀವಿ ಅಲ್ವಾ. ಆದ್ರೆ ಈ ಚಾರ್ಜಿಂಗ್ ಸ್ಟೇಷನ್ಸ್ ನಲ್ಲಿ ಒಂದು ಸಮಸ್ಯೆ ಇದೆ ನೋಡಿ. ಇಲ್ಲಿ ನಾವೇನು ಗೊತ್ತಾಗುತ್ತೆ, ಲ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ. ಈಗ ಎಲೆಕ್ಟ್ರಿಕ್ 4 ವೀಲರ್ಸ್ ಅಂತ ತಗೊಳ್ಳಿ ಅಥವಾ ಟೈಪ್ 2 ಆಗಿರ್ಬೋದು ಮತ್ತೆ CCS2 ಆಗಿರ್ಬೋದು, ಕನೆಕ್ಟರ್ಸ್ ಗಳನ್ನ ಖಂಡಿತವಾಗ್ಲೂ ಬಳಸ್ತಾರೆ. ಹಾಗೆ ನೀವು ತುಂಬಾ ಕನ್ಸಿಸ್ಟೆಂಟ್ ಆಗಿರುತ್ತೆ. ಆದ್ರೆ 2 ವೀಲರ್ಸ್ ನಲ್ಲಿ ನೀವು ನೋಡಿದಾಗ ಪ್ರೊಪ್ರೇಟರಿ ಕನೆಕ್ಟರ್ಸ್ ಬಳಕೆಯಾಗತ್ತೆ. ಅಂದ್ರೆ ಬೇರೆ ಬೇರೆ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ಬೇರೆ ಬೇರೆ ಚಾರ್ಜಿಂಗ್ ಕನೆಕ್ಟರ್ಸ್ ಇರತ್ತೆ ಅಂತ. ಇದರಿಂದ ಎಲೆಕ್ಟ್ರಿಕ್ 2 ವೀಲರ್ಸ್ ನ ನೀವು ನೋಡೋದಾದ್ರೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಯೂನಿಫಾರ್ಮಿಟಿ ಅಂತ ಏನ್ ಹೇಳ್ತೀವಿ ಅದು ಇರೋದೇ ಇಲ್ಲ. ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿರೋ ಸವಾಲುಗಳಾದ್ರೂ ಯಾವ್ದ್ಯಾವ್ದು ನೋಡಿ. ಭಾರತದ ಒಂದು ಇವಿ ಚಾರ್ಜಿಂಗ್ ಇನ್ಫ್ರಾನಲ್ಲಿ ನಾವು ನೋಡೋದಾದ್ರೆ 2 ಚಾಲೆಂಜಸ್ ಗಳಿದೆ. ಅಂದ್ರೆ ಲ್ಯಾಕ್ ಆಫ್ ಸ್ಮಾರ್ಟ್ ಇನ್ಫ್ರಾ ಅಂತ ಹೇಳ್ತೀವಿ ಮತ್ತೆ ಹೈ ಮೇಂಟೆನೆನ್ಸ್ ಇಶ್ಯೂಸ್ ಅಂತ ಹೇಳ್ತೀವಿ. ಮೊದಲನೇದು ಲ್ಯಾಕ್ ಆಫ್ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ. ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ, ನಮ್ಮ ದೇಶದಲ್ಲಿ ಇವಿ ಚಾರ್ಜಿಂಗ್ ಇನ್ಫ್ರಾನ ಮುಖ್ಯ ಗಮನ ಸರ್ವಿಸ್ ಡೆಲಿವರಿಗಿಂತ ಈ ಒಂದು ಅಸೆಟ್ ಪ್ರೊಕ್ಯೂರ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದ್ರ ಮೇಲಿದೆ. ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ಸ್ ನೀವು ತಗೊಂಡಾಗ ಅದನ್ನ ಆಪರೇಟ್ ಮಾಡುವ ಕಂಪ್ನೀಸ್ಗಳು ಕೇವಲ ಅವುಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ ಅಂತ. ಹೆಚ್ಚಿನ ಚಾರ್ಜಿಂಗ್ ಸ್ಟೇಷನ್ಸ್ ನೀವು ನೋಡೋದಾದ್ರೆ ಕೇವಲ ದೊಡ್ಡ ಪ್ಲಗ್ ಪಾಯಿಂಟ್ಸ್ ಅಷ್ಟೇ ಇರುತ್ತೆ. ಅವುಗಳಲ್ಲಿ ರಿಯಲ್ ಟೈಮ್ ಮಾನಿಟರಿಂಗ್ ಆಗಿರ್ಬೋದು, ಅಡ್ಯಾಪ್ಟಿವ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಮತ್ತೆ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಅಂತ ಏನ್ ಹೇಳ್ತೀವಿ, ಈ ಕೆಪಾಬಿಲಿಟೀಸ್ ನಂತಹ ಯಾವುದೇ ಸ್ಮಾರ್ಟ್ ಫೀಚರ್ಸ್ ಇರೋದೇ ಇಲ್ಲ. ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ನೀವು ನೋಡೋದಾದ್ರೆ ಆಪರೇಟ್ ಮಾಡೋ ಕಾಸ್ಟ್ ಏನಿರುತ್ತೆ, ಅಂದ್ರೆ ವೆಚ್ಚ ಏನಿರುತ್ತೆ, ಅದನ್ನ ಬ್ರೇಕ್ ಇವನ್ ಮಾಡಬೇಕು ಅಂದ್ರೂ ಕೂಡ ಅವುಗಳಿಗೆ 30-35% ಯುಟಿಲೈಸೇಷನ್ ಬೇಕೇ ಬೇಕು. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಪ್ರಕಾರ ಈ ಒಂದು ಯುಟಿಲೈಸೇಷನ್ ಲೆವೆಲ್ಸ್ ತಲುಪಬೇಕು ಅಂದ್ರೂ ಚಾರ್ಜಿಂಗ್ ಸ್ಟೇಷನ್ಸ್ ನಲ್ಲಿ ಈ ಸ್ಮಾರ್ಟ್ ಫೀಚರ್ಸ್ ಗಳ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಎರಡನೇದು ಹೈ ಮೇಂಟೆನೆನ್ಸ್. ಕಡಿಮೆ ಯುಟಿಲೈಸೇಷನ್ ಇಂದ ಚಾರ್ಜ್ ಪಾಯಿಂಟ್ ಆಪರೇಟರ್ಸ್ಗೆ ಮೇಂಟೆನೆನ್ಸ್ ಇಶ್ಯೂಸ್ ಎದುರಾಗತ್ತೆ ಅಲ್ವಾ. ಈಗ ಕಡಿಮೆ ಯುಟಿಲೈಸೇಷನ್ ನಾವ್ ಏನ್ ಮಾಡ್ತೀವಿ, ಆಪರೇಟರ್ನ ಒಂದು ರೆವಿನ್ಯೂನ ಕಡಿಮೆ ಮಾಡೋ ತರ ಅದು ಮಾಡತ್ತೆ. ಇದರಿಂದ ಆಪರೇಟರ್ಸ್ಗೆ ಚಾರ್ಜಿಂಗ್ ಸ್ಟೇಷನ್ಸ್ ನ ಮೇಂಟೆನೆನ್ಸ್ ಅಲ್ಲಿ ಕಡಿಮೆ ಇನ್ವೆಸ್ಟ್ ಮಾಡ್ತಾರೆ. ಈ ಒಂದು ಲೋ ಇನ್ವೆಸ್ಟ್ಮೆಂಟ್ ನಿಂದಾನೇ ಚಾರ್ಜಿಂಗ್ ಸ್ಟೇಷನ್ಸ್ ಪದೇ ಪದೇ ಬ್ರೇಕ್ ಡೌನ್ ಆಗೋದು. ಇನ್ನೊಂದು ಸಮಸ್ಯೆ ಅಂತಂದ್ರೆ ಚಾರ್ಜಿಂಗ್ ಕಾಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ವೆಚ್ಚಗಳು. 18% GST, ಆಪರೇಟರ್ ಮಾರ್ಜಿನ್ಸ್ ಮತ್ತೆ ಸಬ್ಸಿಡೀಸ್ ಇಲ್ಲದೆ ಇರೋದ್ರಿಂದ ಪಬ್ಲಿಕ್ ಸ್ಟೇಷನ್ಸ್ ನ ಚಾರ್ಜಿಂಗ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಮನೆಗೆ ಬಳಸುವಂತಹ ಹೋಮ್ ಚಾರ್ಜ್ ಪಾಯಿಂಟ್ಸ್ ಇಂದ 4 ಪಟ್ಟು ಹೆಚ್ಚಿರಬಹುದು. ಈ ಒಂದು ಹೈ ಕಾಸ್ಟ್ ನಿಂದಾಗಿ ಕೂಡ ಇವಿ ಬೈಯರ್ಸ್ ಅಂದ್ರೆ ಹೋಮ್ ಚಾರ್ಜಿಂಗ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಮನೇಲೆ ಚಾರ್ಜ್ ಮಾಡ್ಕೊಳ್ಳೋದನ್ನ ಪ್ರಿಫರ್ ಮಾಡ್ತಾರೆ. NITI ಆಯೋಗ ಅಂತ ಏನ್ ಹೇಳ್ತೀವಿ ಅದರ ಶಿಫಾರಸುಗಳು. ನಮ್ಮ ದೇಶದ ಪಬ್ಲಿಕ್ ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ನ ನೀವು ನೋಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸವಾಲುಗಳನ್ನ ನಿಭಾಯಿಸಬೇಕು ಅಂತಂದ್ರೆ NITI ಆಯೋಗ 3 ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿದೆ. ಸ್ಟ್ರಾಟಜಿ ಶಿಫ್ಟ್ ಅಂತ ಹೇಳ್ತೀವಿ, ಫೈನಾನ್ಸಿಂಗ್ ಹೋಮ್ವರ್ಕ್ ನಲ್ಲಿ ಬದಲಾವಣೆ ಅಂತ ಹೇಳ್ತೀವಿ, ಮತ್ತೆ ಸೆಕ್ಟ್ರಲ್ ಫೋಕಸ್. ಮೊದಲನೇದು ಸ್ಟ್ರಾಟಜಿ ಶಿಫ್ಟ್ ನೋಡಿ. ಇವಿ ಪೆನೆಟ್ರೇಷನ್ ಹೆಚ್ಚೋ ಹಿಂದಿನ ಸಿಸ್ಟಮ್ ನ ನೀವು ನೋಡೋದಾದ್ರೆ ಇನ್ಸೆಂಟಿವ್ ಹೆವಿ ಆಗಿರ್ತಿತ್ತು. ಅಂದ್ರೆ ಈ ಒಂದು ಇನ್ಸೆಂಟಿವ್ಸ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಇದರ ಡಿಸ್ಕೌಂಟ್ಸ್ ಮೂಲಕ ಜನರಿಗೆ ಇವಿನ ಪರ್ಚೇಸ್ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು. ಆದ್ರೆ ಈ ಸಿಸ್ಟಮ್ ಅಡಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ನೀವು ನೋಡೋದಾದ್ರೆ ಸುಮಾರು 40,000 ಕೋಟಿ ರೂಪಾಯಿ ಖರ್ಚಾದ್ರೂ ಕೇವಲ 7.6% ಪೆನೆಟ್ರೇಷನ್ ಅನ್ನ ಸಾಧಿಸಿದಾರಷ್ಟೇ. ಅಂದ್ರೆ ಈ ಇನ್ಸೆಂಟಿವ್ಸ್ ಎಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂತ ಇಲ್ಲೇ ಗೊತ್ತಾಗಲ್ಲ
ಅಲ್ವಾ? ಆದ್ರೆ NITI ಆಯೋಗ್ನ ರೆಕಮೆಂಡೇಶನ್ಸ್ ಪ್ರಕಾರ ಈಗ ಸರ್ಕಾರ ಇನ್ಸೆಂಟಿವ್ಸ್ ಬದಲು ರೆಗ್ಯುಲೇಷನ್ಸ್ ಮತ್ತೆ ಮ್ಯಾಂಡೇಟ್ ಮೂಲಕ ಇವಿ ಪೆನಿಟ್ರೇಷನ್ ಹೆಚ್ಚಿಸಬೇಕು ಅಂತ ಫೋಕಸ್ ಮಾಡ್ತಿದ್ದಾರೆ. ಸರ್ಕಾರ ನಮ್ಗೆ ಇಲ್ಲಿ ಏನ್ ತಿಳಿಸುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ಆಗಿರ್ಬೋದು, ಹಾಗೇನೆ ಅರ್ಬನ್ ಫ್ರೈಟ್ ನಲ್ಲಿ ಇವಿ ಬಳಕೆಯನ್ನ ಮ್ಯಾಂಡೇಟ್ರಿ ಅಂದ್ರೆ ಕಡಾಖಂಡಿತವಾಗ್ಲಿ ಇರಲೇಬೇಕು ಅಂತ ಸರ್ಕಾರ ಹೇಳ್ತಿರೋದು. ಎರಡನೇದು, ಫೈನಾನ್ಸಿಂಗ್ ಫ್ರೇಮ್ ವರ್ಕ್ ನಲ್ಲಿ ಆಗ್ತಿರುವಂತಹ ಬದಲಾವಣೆ. ಇವಿಸ್ ನ ಹೈ ಕಾಸ್ಟ್, ಅವುಗಳ ಒಂದು ಅಳವಡಿಕೆಗೆ ದೊಡ್ಡ ಸವಾಲು ಅಂತ ಗೊತ್ತಾಗತ್ತೆ. 80% ಟ್ರಕ್ ಓನರ್ಸ್ ಗಳಿದ್ದಾರೆ ಅಲ್ವಾ, ಅವರು ಮತ್ತೆ ಈ ಒಂದು ಬಸ್ ಆಪರೇಟರ್ಸ್, ಇವರೆಲ್ಲರೂ ಕೂಡ ಸೇರ್ಕೊಂಡು ಇವಿಸ್ ನ 2-3 ಪಟ್ಟು ಹೆಚ್ಚಿನ ಕ್ಯಾಪಿಟಲ್ ಕಾಸ್ಟ್ ಅನ್ನ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರೋದು. ಇವರಿಗೆ ಫೈನಾನ್ಸಿಂಗ್ ಆಪ್ಷನ್ಸ್ ಕೂಡ ಸೀಮಿತ ಇರುತ್ತೆ. ಅದಕ್ಕೋಸ್ಕರನೇ ಈಗ ಈ ಪ್ಲೇಯರ್ಸ್ಗೆ ಸಹಾಯ ಮಾಡಬೇಕು ಅಂತ ಒಂದು ಕಲೆಕ್ಟೆಡ್ ಫಂಡ್ ರಚಿಸೋದ್ರ ಮುಖಾಂತರ ರೆಕಮೆಂಡೇಶನ್ಸ್ ಅನ್ನ ಸರ್ಕಾರ ಕೊಡ್ತಿರೋದು. ಇದು ಈ ಬಸ್ಸಸ್ ಅಂದ್ರೆ ಎಲೆಕ್ಟ್ರಾನಿಕ್ ಬಸ್ಸಸ್ಗೆ ಮತ್ತೆ ಈ ಟ್ರಕ್ಸ್ಗೆ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅಲ್ವಾ, ಅವ್ರಿಗೆ ಬಡ್ಡಿ ಏನಿರುತ್ತೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡೋ ರೀತಿ ಲೋನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡಬಹುದು ಅಂತ ಸರ್ಕಾರ ಹೇಳಿರೋದು. ಮೂರನೇದು, ಸೆಕ್ಟ್ರೋಲ್ ಫೋಕಸ್ ಅಂತ ಹೇಳ್ತೀವಿ. ನಾನು ಹೇಳಿರೋ ಹಾಗೆ ಭಾರತದ ಇವಿ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಸೆಗ್ಮೆಂಟ್ ನಲ್ಲಿ ತುಂಬಾನೇ ಅನ್ಇವನ್ ಆಗಿದೆ. ಹಾಗಾಗಿ ಈ ಸೆಗ್ಮೆಂಟ್ ನೀವು ನೋಡೋದಾದ್ರೆ ಪೆನಿಟ್ರೇಷನ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಅವುಗಳಿಗೆ ಬೇರೆ ಬೇರೆ ಸೊಲ್ಯೂಷನ್ಸ್ ಗಳ ಅವಶ್ಯಕತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೋಡಿ, ಎಲೆಕ್ಟ್ರಿಕ್ 2 ವೀಲರ್ಸ್ ನೀವು ತಗೊಂಡಾಗ ಮನೇಲೆ ಚಾರ್ಜ್ ಮಾಡುವಂತಹ ಸೊಲ್ಯೂಷನ್ಸ್ ಹಾಗೆಯೇ ಯೂನಿಫಾರ್ಮ್ ಚಾರ್ಜಿಂಗ್ ಇನ್ಫ್ರಾ ಬೇಕೇ ಬೇಕು. ಈಗ ಪಬ್ಲಿಕ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೀವು ತಗೊಳ್ಳೋದಾದ್ರೆ ಅದು ಬಸ್ಸಸ್ ಮತ್ತೆ ಟ್ರಕ್ಸ್ ನಂತಹ ವಾಹನಗಳ ಮೇಲೆ ಫೋಕಸ್ ಮಾಡಬೇಕು. ಯಾಕೆ ಅಂತಂದ್ರೆ ಅವುಗಳನ್ನ ನೀವು ನೋಡೋದಾದ್ರೆ ಪರ್ ಯೂನಿಟ್ ಎಮಿಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಗೇನ್ ಅನ್ಸುತ್ತೆ, ಭಾರತದ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಹಾಗೆ ಚಾರ್ಜಿಂಗ್ ಇಂಡಸ್ಟ್ರೀಸ್ ತಮ್ಮ ಈಗಿನ ಸಮಸ್ಯೆಗಳಿಗಿಂತ ಹೊರಬರೋದಕ್ಕೆ ಸಾಧ್ಯ ಇದೆಯಾ? ಹಾಗೇನೆ ಫಾರಿನ್ ರೆಗ್ಯುಲೇಷನ್ಸ್ ಅನ್ನ ತಗೊಂಡಾಗ ನಾವೇನಾದ್ರೂ ಅದನ್ನ ಅಳವಡಿಸ್ಕೊಳ್ಬೇಕಾ, ಅಥವಾ ಭಾರತಕ್ಕೆ ಒಂದು ಕಸ್ಟಮ್ ಇವಿ ಪ್ಲಾನ್ಸ್ ನ ಅವಶ್ಯಕತೆ ಏನಾದ್ರೂ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಯಾವ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ಹೇಳ್ಬೋದು. ಮತ್ತಷ್ಟು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಮುಂದೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ, ಸೈನಿಂಗ್ ಆಫ್. ಮತ್ತೆ ಸಿಗೋಣ. ಟೇಕ್ ಕೇರ್.